ನಮಸ್ಕಾರ ಎಲ್ಲರಿಗೂ. 29 ಏಪ್ರಿಲ್ನ ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಇವತ್ತು ಒಂದೊಂದೇ ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ ಇವತ್ತು. ಎಲ್ಲರೂ ಪಾಯಿಂಟ್ಸ್ ಮಾಡಿ ಅಥವಾ ಈ ಸ್ಕ್ರೀನ್ಶಾಟ್ ಕೂಡ ತಗೋಬೋದು ನೀವು. ಸೊ ಮೊದಲನೇ ಕರೆಂಟ್ ಅಫೇರ್ ನೋಡೋಣ. ಏನಿದೆ ಪ್ರಶ್ನೆ, ಚೀನಾದ ಸಿಯಾಮನ್ ನಲ್ಲಿ ಸುದಿರಮನ್ ಕಪ್ ಟೂರ್ನಮೆಂಟನ್ನು 27 ಏಪ್ರಿಲ್ನಿಂದ ಮೇ 4ರವರೆಗೆ ನಡೆಸಲಾಗುವುದು. ಈ ಟೂರ್ನಮೆಂಟ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಸೊ ಇದರ ಉತ್ತರ ಬ್ಯಾಡ್ಮಿಂಟನ್. ಇದೇನು ಟೂರ್ನಮೆಂಟ್ ಇದೆ ಸುದಿರಮನ್ ಕಪ್ ಟೂರ್ನಮೆಂಟ್, ಇದು ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದೆ. ಎಲ್ಲಿ ನಡೆಯಲಿದೆ? ಇದು ಚೀನಾದ ಸಿಯಾಮನ್ ಅನ್ನೋ ಒಂದು ಪಟ್ಟಣದಲ್ಲಿ. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೋಡಬೇಕಾದ್ರೆ ಇದರಲ್ಲಿ ಭಾರತದ ಟೀಮ್ ಕೂಡ ಇದರಲ್ಲಿ ಪಾಲ್ಗೊಳ್ತಿದೆ. ಆ್ಯಂಡ್ ಭಾರತದ ಟೀಮನ್ನು PV ಸಿಂಧು ಹಾಗೂ ಲಕ್ಷ್ಯ ಸೇನ್ ಅವರು ಇದರ ಒಂದು ನೇತೃತ್ವವನ್ನು ವಹಿಸಲಿದ್ದಾರೆ ಸುದಿರಮನ್ ಕಪ್ ಇದರಲ್ಲಿ. ಸೊ ಈ ಸುದಿರಮನ್ ಕಪ್ ಏನಿದೆ 2 ವರ್ಷಕ್ಕೊಮ್ಮೆ ಇದನ್ನು ಹಮ್ಮಿಕೊಳ್ಳಲಾಗುತ್ತೆ. ಇದನ್ನು ಹಮ್ಮಿಕೊಳ್ಳುವಂಥ ಸಂಸ್ಥೆ ಯಾವುದು? ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್, BWF ಇದನ್ನು ನಡೆಸುತ್ತೆ. ಸೊ ಸುದಿರಮನ್ ಅಂತ ಯಾಕೆ ಇದ್ರ ಹೆಸರು ಬಿದ್ದಿದೆ ಅಂತಂದರೆ, ಇಂಡೋನೇಷ್ಯಾದ ಒಬ್ಬ ಎಕ್ಸ್ ಬ್ಯಾಡ್ಮಿಂಟನ್ ಪ್ಲೇಯರ್ ಇದ್ರು, ಅವ್ರ ಹೆಸರು ಸುದಿರಮನ್ ಅಂತ. ಸೊ ಅವರ ಹೆಸರ ಮೇಲೇ ಈ ಕಪ್ನ ಹೆಸರು ಸುದಿರಮನ್ ಕಪ್ ಟೂರ್ನಮೆಂಟ್ ಅಂತ ಬಂದಿದೆ. ಸೊ ಮುಂದೆ ನೋಡೋಣ. ಈಗ ಇದನ್ನು ನಡೆಸೋ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಏನಿದೆ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದರ ಸ್ಥಾಪನೆ 1934ರಲ್ಲಾಗಿತ್ತು. ತುಂಬ ಹಳೆಯ ಒಂದು ಫೆಡರೇಷನ್ ಇದು. ಇದರ ಮುಖ್ಯ ಕಚೇರಿ ಮಲೇಷ್ಯಾದ ಕ್ವಾಲಾಲಂಪುರ್ನಲ್ಲಿದೆ. ಕ್ವಾಲಾಲಂಪುರ್ ಮಲೇಷ್ಯಾದ ಒಂದು ತುಂಬ ಇಂಪಾರ್ಟೆಂಟ್ ನಗರ ಇದು. ಅಲ್ಲಿದೆ ಇದರ ಮುಖ್ಯ ಕಚೇರಿ. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತಾ, ಎರಡನೇ ಪ್ರಶ್ನೆ ಹೀಗಿದೆ. ಇತ್ತೀಚೆಗೆ ಚೀನಾ ಮತ್ತು ಭಾರತ ಸೇರಿ ಕೈಲಾಸ ಮಾನಸರೋವರ ಯಾತ್ರೆ ಹಾಗೂ ಲಿಪು ಲೇಕ್ ಮತ್ತು ನಾಥೂಲಾ ಪಾಸ್ಗಳ ಯಾತ್ರೆಯನ್ನು 5 ವರ್ಷಗಳ ನಂತರ ಮತ್ತೆ ಶುರು ಮಾಡಿವೆ. ಒಟ್ಟು 5 ವರ್ಷಗಳ ತನಕ ಈ ಒಂದು ಪಾಸ್ಗಳೇನಿದ್ವು, ಪಾಸ್ಗಳಂತಂದರೆ ತುಂಬ ಹೈಟ್ ಮೇಲೆ ಇರ್ತಕ್ಕಂಥ ದಾರಿಗಳು ಅಥವಾ ರೋಡ್, ಅವುಗಳಿಗೆ ಪಾಸ್ ಅಂತ ಕರೀತಾರೆ. ಇಂಥ ಪಾಸ್ಗಳು ಎಲ್ಲಿರ್ತವೆ? ಹಿಮಾಲಯದಲ್ಲಿ ಅಥವಾ ಪರ್ವತ ಶ್ರೇಣಿ ಇರುವಂಥ ಪ್ರದೇಶಗಳಲ್ಲಿ ಇಂಥ ಪಾಸ್ಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಈ ಪಾಸ್ ಏನಿದೆ, ಯಾವ್ಯಾವ ಪಾಸ್ಗಳು? ಕೈಲಾಸ ಮಾನಸರೋವರದಲ್ಲಿರುವ ಒಂದು ಪಾಸ್ ಮತ್ತು ಲಿಪು ಲೇಕ್ ಪಾಸ್, ನಾಥೂಲಾ ಪಾಸ್. ಈ 3 ಪಾಸ್ಗಳು ಕ್ಲೋಸ್ಡ್ ಆಗಿದ್ವು 5 ವರ್ಷಗಳ ತನಕ. ಈಗ ಮತ್ತೆ ಇವುಗಳನ್ನು ಶುರು ಮಾಡಲಾಗಿದೆ. ಸೊ ಇವು ಯಾವ ರಾಜ್ಯದಲ್ಲಿವೆ ಕ್ರಮವಾಗಿ ಅಂತ ಕೇಳ್ತಿದ್ದಾರೆ. ಸೊ ಉತ್ತರಾಖಂಡ ಮತ್ತು ಸಿಕ್ಕಿಂ. ಕ್ರಮವಾಗಿ ಇದರ ಅರ್ಥ ಏನಂತಂದರೆ, ಲಿಪು ಲೇಕ್ ಅನ್ನೋದಿರೋದು ಉತ್ತರಾಖಂಡದಲ್ಲಿ, ನಾಥೂಲಾ ಪಾಸ್ ಇರೋದು ಸಿಕ್ಕಿಂನಲ್ಲಿ. ಈ 2 ಪಾಸ್ಗಳಿಂದ ನಾವು ಎಲ್ಲಿ ಹೋಗ್ಬೋದು? ಕೈಲಾಸ ಮಾನಸರೋವರಕ್ಕೆ ಹೋಗ್ಬೋದು. ಈಗ ಮುಂದೆ ಅದರ ಒಂದು ಮ್ಯಾಪ್ ಕೂಡ ಇರುತ್ತೆ, ಅದನ್ನು ನಾವು ನೋಡೋಣ. ಸೊ ಸ್ವಲ್ಪ ಮೌಂಟ್ ಕೈಲಾಸ ಅನ್ನೋದೇನಿದೆ, ಕೈಲಾಸ ಮಾನಸರೋವರಕ್ಕೆ ದಲ್ಲಿ ಏನು ಒಂದು ಪರ್ವತ ಇದೆ, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಎಲ್ಲಿದೆ ಅಂತಂದರೆ, ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಮೌಂಟ್ ಕೈಲಾಸ ಅನ್ನೋ ಒಂದು ಪರ್ವತ ಇದೆ. ತುಂಬ ಎತ್ತರದ ಪರ್ವತ ಇದು. ಆದರೆ ಮೌಂಟ್ ಎವರೆಸ್ಟ್ನಷ್ಟು ಎತ್ತರ ಅಲ್ಲ. ಮೌಂಟ್ ಎವರೆಸ್ಟ್ನ ಎತ್ತರ 8,848 ಮೀಟರ್. ಆದರೆ ಇದರ ಎತ್ತರ ಎಷ್ಟಿದೆ ಅಂತಂದರೆ 6,638 ಮೀಟರ್ ಅಷ್ಟೇ. ಸೊ ಈ ಪರ್ವತದ ಮೇಲೆ ಪರ್ವತಾರೋಹಣ ಮಾಡುವುದು ಕೂಡ ಬ್ಯಾನ್ ಆಗಿದೆ. ಇದು ಯಾಕೆ ಬ್ಯಾನ್ ಆಗಿದೆ ಅಂತಂದರೆ, ಇದೊಂದು ಪರ್ವತ ಏನಿದೆ, ಇದು ಜಸ್ಟ್ ಒಂದು ಪರ್ವತ ಅಷ್ಟೇ ಅಲ್ಲ, ಇದು ಅನೇಕ ಧರ್ಮಗಳಿಗೆ ಸಂಬಂಧಿಸಿದಂಥ ಒಂದು ಪವಿತ್ರವಾದಂಥ ಒಂದು ಪರ್ವತ ಇದು. ಯಾವ್ಯಾವ ಧರ್ಮಗಳು? ಹಿಂದೂ, ಬೌದ್ಧ, ಜೈನ ಹಾಗೂ ಬೋನ್ ಅಂತ ಒಂದು ಧರ್ಮ ಇದೆ. ಅಲ್ಲೇ ಲೋಕಲ್ ಧರ್ಮ, ಇದು ಲೋಕಲ್ ರಿಲಿಜನ್. ಆ ಒಂದು ಧರ್ಮದ ಕೂಡ ಇದು ಒಂದು ಪವಿತ್ರ ಶಿಖರವಾಗಿದೆ. ಸೊ ಮುಂದೆ ಲಿಪು ಲೇಕ್ ಪಾಸ್. ಈಗ ಈ ಪಾಸನ್ನು ಓಪನ್ ಮಾಡಲಾಗಿದೆ. ಎಲ್ಲಿದೆ ಇದು? ಉತ್ತರಾಖಂಡ ರಾಜ್ಯದಲ್ಲಿದೆ. 1981ರಲ್ಲಿ ಶುರು ಮಾಡಲಾಗಿತ್ತು. ಇದರ ಎತ್ತರ ಎಷ್ಟು? 18,300 ಫೀಟ್, 18,300 ಫೀಟ್ ಎತ್ತರದಲ್ಲಿ ಈ ಒಂದು ಪಾಸನ್ನು ನಿರ್ಮಾಣ ಮಾಡಲಾಗಿದೆ. ಬಿಯಾಸ್ ಕಣಿವೆಯಲ್ಲಿ ಇದೆ ಇದು. ಮುಂದೆ ನಾಥೂಲಾ ಪಾಸ್. ಈ ನಾಥೂಲಾ ಪಾಸ್ ಅನ್ನೋದೇನಿದೆ, ಇದು 2015ರಲ್ಲಿ, ಅಂದರೆ ಇತ್ತೀಚೆಗೆ ತುಂಬ ರೀಸೆಂಟಾಗಿ ಶುರು ಮಾಡಲಾಗಿದೆ. ಇದು ಸಿಕ್ಕಿಂ ರಾಜ್ಯದಲ್ಲಿದೆ. ಸೊ ಸಿಕ್ಕಿಂ ರಾಜ್ಯದಲ್ಲಿ ನಾಥೂಲಾ ಪಾಸ್ ಇದೆ. ಲಿಪು ಲೇಕ್ ಪಾಸ್ ಏನಿದೆ ಅದು ಉತ್ತರಾಖಂಡ ರಾಜ್ಯದಲ್ಲಿದೆ. ಈ ಒಂದು ಪಾಸ್ ಏನಿದೆ, ನಾಥೂಲಾ ಪಾಸ್, 4,310 ಮೀಟರ್ ಎತ್ತರದಲ್ಲಿದೆ. ಒಂದು ಟಿಬೆಟ್ನ ಮಾನಸರೋವರದ ಒಂದು ಪಶ್ಚಿಮದಿಂದ
ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಸಾಂಗ್ಪೋ ಅನ್ನೋವಂಥ ನದಿ ಇದೆ. ಅದು ಎಲ್ಲಿಂದ ಬರುತ್ತೆ? ಟಿಬೆಟ್ನಿಂದ ಬರುತ್ತೆ. ಟಿಬೆಟ್ನಲ್ಲಿ ಮಾನಸರೋವರ ಇದೆ, ಅಲ್ಲಿಂದ ಬರ್ತಕ್ಕಂಥ ಒಂದು ನದಿ ಸಾಂಗ್ಪೋ ನದಿ. ಆ ನದಿ ಟಿಬೆಟ್ನಲ್ಲಿ ಜನ್ಮ ತಾಳಿ ಅರುಣಾಚಲ ಪ್ರದೇಶದಲ್ಲಿ ಭಾರತವನ್ನ ಪ್ರವೇಶಿಸ್ತದೆ. ಭಾರತವನ್ನ ಪ್ರವೇಶಿಸಿದ ಕೂಡಲೇ ಅದಕ್ಕೆ ಹೆಸರು ನಾವನ್ನ ಏನಂತ ಕರಿತೀವಿ? ಬ್ರಹ್ಮಪುತ್ರ ನದಿ ಅಂತ ಅದಕ್ಕೆ ಹೆಸರು ನಾವು ಕೊಟ್ಟಿದ್ದೀವಿ. ಸಾಂಗ್ಪೋ ಅನ್ನೋದು ಟಿಬೆಟ್ನಲ್ಲಿ ಅದರ ಹೆಸರು, ಬಟ್ ಇಂಡಿಯಾನಲ್ಲಿ ಬ್ರಹ್ಮಪುತ್ರ ನದಿ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸೊ ಇಲ್ಲಿ ನಾವು ಮ್ಯಾಪ್ ನೋಡ್ಬೋದು. ನೀವು ಇಲ್ಲಿ ನೋಡ್ಬೋದು, ನ್ಯೂ ಡೆಲ್ಲಿ, ನಮ್ಮ ದೆಹಲಿಯಿಂದ ಇದೇನು ಮಾನಸರೋವರ ಇದೆ, ಇಲ್ಲಿ ಮಾನಸರೋವರಕ್ಕೆ ಹೋಗ್ಬೇಕಾದ್ರೆ 2 ದಾರಿಗಳಿವೆ. ಒಂದು ಇಲ್ಲಿಂದ ದೆಹಲಿಯಿಂದ ಅಲ್ಮೋರಾಕ್ಕೆ ಹೋಗಿ ಅಲ್ಲಿಂದ ನಾವು ಟ್ರೆಕ್ಕಿಂಗ್ ಅನ್ನ ಮಾಡ್ತಾ ಮಾಡ್ತಾ ಮಾನಸರೋವರಕ್ಕೆ ಒಂದು ಹೋಗುವಂತ ದಾರಿ ಇದೆ. ಸೊ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಹೋಗ್ಬೇಕಾದ್ರೆ ತುಂಬಾ ದಿನಗಳ ತನಕ ನಾವು ಮಾಡ್ಬೇಕಾಗುತ್ತೆ. ಆಲ್ಮೋಸ್ಟ್ 20 ರಿಂದ 22 ದಿನ ಇದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಇದೇ ದಾರಿ ಏನಿದೆ ಇದೇ ಕ್ಲೋಸ್ಡ್ ಇತ್ತು 5 ವರ್ಷದ ತನಕ. ಇನ್ನೊಂದು ದಾರಿ ಏನಿದೆ ಮಾನಸರೋವರಕ್ಕೆ ಹೋಗ್ಬೇಕಾದ್ರೆ ನ್ಯೂ ದೆಹಲಿಯಿಂದ ಗ್ಯಾಂಗ್ಟೋಕ್, ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟೋಕ್ಗೆ ಹೋಗಿ ಅಲ್ಲಿಂದ ನಾವು ನಾಥೂಲಾ ಪಾಸ್ ಅನ್ನ ಇಲ್ಲಿ ನೋಡ್ಬೋದು. ಈ ನಾಥೂಲಾ ಪಾಸ್ ಏನಿದೆ ಈ ದಾರಿಯಿಂದ ನಾವು ಡೈರೆಕ್ಟ್ ಆಗಿ ಮೌಂಟ್ ಕೈಲಾಶ್ಗೆ ನಾವು ರೀಚ್ ಆಗ್ಬೋದು. ಸೊ ಇದೇನಿದೆ ಬಸ್ ಮೂಲಕ ಹೋಗ್ಬೋದು ನಾವು, ಡೈರೆಕ್ಟ್ ಆಗಿ ಬಸ್ ದಾರಿ ಇದೆ. ಇಲ್ಲಿ ಟ್ರೆಕ್ಕಿಂಗ್ ದಾರಿ, ಇದು ಬಸ್ ದಾರಿ. ಸೊ ಇದೇ ಡಿಫ್ರೆನ್ಸ್. ಈ ದಾರಿ ತುಂಬಾ ಸಮೀಪ ಅನ್ಸುತ್ತೆ, ಬಟ್ ಟ್ರೆಕ್ಕಿಂಗ್ ಮಾಡಿ ಹೋಗ್ಬೇಕಾದ್ರೆ ಅಷ್ಟೇ ಟೈಮ್ ತಗೊಳುತ್ತೆ. ಬಟ್ ಈ ದಾರಿ ಇದಕ್ಕಿಂತಲೂ ಸೇಫ್ ಇದೆ, ಹಾಗೂ ಬಟ್ ದೂರ ಇದೆ ಅಷ್ಟೇ. ಸೊ ನೋಡೋಣ ಮುಂದಿನ 3ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನೃತ್ಯ ದಿನ, ಇಂಟರ್ನ್ಯಾಷನಲ್ ಡಾನ್ಸ್ ಡೇ, ಇದನ್ನ ಯಾವ ದಿನದಂದು ಆಚರಿಸಲಾಗುತ್ತೆ? ಇದರ ಉತ್ತರ 29 ಏಪ್ರಿಲ್. ಪ್ರತಿ ವರ್ಷ ಇದನ್ನು ಆಚರಿಸುತ್ತಾರೆ. ಪ್ರಪ್ರಥಮವಾಗಿ ಯಾವಾಗ ಆಚರಿಸಲಾಗಿತ್ತು? 1982ರಲ್ಲಿ 29 ಏಪ್ರಿಲ್ನಂದು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಈ ಒಂದು ನೃತ್ಯ ದಿನವನ್ನ ಯುನೆಸ್ಕೋ ಏನಿದೆ ಅಲ್ಲ, ಯುನೆಸ್ಕೋನ ಒಂದು ಭಾಗವಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಡಾನ್ಸ್ ಕಮಿಟಿ, ಈ ಒಂದು ಸಂಸ್ಥೆ ಇದನ್ನ ಶುರು ಮಾಡಿದೆ. ಸೊ ಯಾಕೆ ಶುರು ಮಾಡಿದೆ ಅಂತಂದ್ರೆ ನೃತ್ಯದ ಬಗ್ಗೆ ಒಂದು ಅರಿವು ಮೂಡಿಸಲು. ನೃತ್ಯ ನಮಗೆ ತುಂಬಾ ವಿಧಗಳಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಹೆಲ್ತ್ ಅನ್ನ ಸರಿಯಾಗಿ ನೋಡ್ಕೋಬೇಕಾದ್ರೆ ಡಾನ್ಸ್ ಇಸ್ ಒನ್ ಆಫ್ ದ ವೇಸ್. ಅದಾದ್ಮೇಲೆ ಡಾನ್ಸ್ ಮಾಡ್ತಿರುವಂತಹ ಅನೇಕ ಕಲಾವಿದರಿದ್ದಾರೆ. ಆ ಕಲಾವಿದರನ್ನು ಕೂಡ ಸನ್ಮಾನವನ್ನು ಮಾಡಲು ಈ ಒಂದು ನೃತ್ಯ ದಿನವನ್ನ ಆಚರಿಸ್ತಾರೆ. ಸೊ ಡಾನ್ಸ್ನ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ಹಾಗೂ ಕಲಾವಿದರನ್ನ ಸನ್ಮಾನಿಸಲು. ಸೊ ಮುಂದಿನ ಪಾಯಿಂಟ್, ಇದು ಯಾರ ಹೆಸರಿನಲ್ಲಿ ಇದನ್ನು ಆಚರಿಸಲಾಗುತ್ತೆ ಅಂತಂದ್ರೆ ಒಬ್ಬ ಫ್ರೆಂಚ್ ನೃತ್ಯ ಸಂಯೋಜಕ, ಅವರ ಹೆಸರು ಜೀನ್ ಜಾರ್ಜಸ್ ಅಂತ. ಸೊ ಇವರ ಒಂದು ನೆನಪಿನಲ್ಲಿ ಈ ಒಂದು ದಿನವನ್ನ ನೃತ್ಯ ದಿನವಾಗಿ ಆಚರಿಸಲಾಗುತ್ತೆ. ಇವರು 1727ರಲ್ಲಿ ಜನಿಸಿದ್ರು, 29 ಏಪ್ರಿಲ್ನಂದು. ಸೊ ಅದೇ ದಿನದಂದು ನೃತ್ಯ ದಿನವನ್ನು ಕೂಡ ಆಚರಣೆಯನ್ನು ಮಾಡ್ತಿದ್ದಾರೆ. ಸೊ ಮುಂದಿನ ಪ್ರಶ್ನೆ, ಭಾರತ ಸರ್ಕಾರವು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಲ್ಲಿ ಎಷ್ಟರ ಮಟ್ಟಿನ FDIಗೆ ಅನುಮತಿ ನೀಡಲು ವಿಚಾರಿಸುತ್ತಿದೆ? ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳೇನಿದೆ ನಮ್ಮ ಭಾರತದಲ್ಲಿ, ಆ ಎಲ್ಲ ಪವರ್ ಪ್ಲಾಂಟ್ಗಳಲ್ಲಿ FDIಗೆ ಅನುಮತಿ ನೀಡಲು ವಿಚಾರಿಸುತ್ತಿದೆ. ಸೊ ಎಷ್ಟು ಪರ್ಸೆಂಟ್ FDI ಅನುಮತಿ ನೀಡ್ತಿದೆ? ಸೊ ಅದು 49% ಅಷ್ಟು FDIಗೆ ಅನುಮತಿಯನ್ನು ನೀಡಲು ವಿಚಾರಣೆ ನಡೆಸ್ತಿದೆ. ಇನ್ನೂ ಅದು ಫೈನಲೈಸ್ ಆಗಿಲ್ಲ. ಸೊ ಈ ತನಕ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಲ್ಲಿ FDIಗೆ ಸ್ವಲ್ಪನೂ ಅನುಮತಿ ಇದ್ದಿರಲಿಲ್ಲ. ಸೊ 0% FDIಗೆ ಅನುಮತಿ ಇತ್ತು. ಏನಿದು FDI? ನೋಡೋಣ FDI ಲಾಂಗ್ ಫಾರ್ಮ್ ಏನು ಹಾಗೂ ಇದರ ಅರ್ಥ ಏನು ಅಂತ. FDI ಅನ್ನೋದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದರ ಫುಲ್ ಫಾರ್ಮ್. ಹಾಗೂ ಏನಿದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಿದೇಶದಲ್ಲಿರುವಂತ ಹೂಡಿಕೆದಾರರು ನಮ್ಮ ಭಾರತದಲ್ಲಿರುವ ಕಂಪನಿಗಳಲ್ಲಿ ತಮ್ಮ ಹಣವನ್ನ ಅಥವಾ ಸಂಪನ್ಮೂಲಗಳನ್ನ ಇನ್ವೆಸ್ಟ್ ಮಾಡುವುದಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಸೊ ಇದೇನಿದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅನೇಕ ಕಂಪನಿಗಳಲ್ಲಿ, ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ತುಂಬ ಡಿಫ್ರೆಂಟ್ ಪರ್ಸೆಂಟೇಜ್ ಇದೆ, ಹಾಗೂ ಪ್ರೈವೇಟ್ ಸೆಕ್ಟರ್ ಕಂಪನಿಗಳಲ್ಲಿ ಡಿಫ್ರೆಂಟ್ ಪರ್ಸೆಂಟೇಜ್ ಇದೆ. ಸೊ ಈಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಲ್ಲಿ 49% ಅಷ್ಟು FDIಗೆ ಅನುಮತಿ ನೀಡಬಹುದು ಅಂತ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಸೆಕ್ಟರ್ ಏನಿದೆ ಅದರಲ್ಲಿ 100% FDI
ಇನ್ವೆಸ್ಟ್ಮೆಂಟ್ಗೆ ಅನುಮತಿ ಇದೆ, ಹಾಗೂ ರೈಲ್ವೆಗಳಲ್ಲೂ ಕೂಡ 100% FDI ಇನ್ವೆಸ್ಟ್ಮೆಂಟ್ಗೆ ಅನುಮತಿ ಇದೆ, ಡಿಫೆನ್ಸ್ನಲ್ಲೂ ಅದೇ ರೀತಿ. ಸೊ ಇಲ್ಲಿದೆ FDIನ ಬಗ್ಗೆ ಡೀಟೇಲ್ಸ್. ಈ ಒಂದು FDIದ ಕ್ರಮವನ್ನು ಯಾಕೆ ಕೈಗೊಳ್ತಿದ್ದಾರೆ ಅಂತಂದ್ರೆ ಕ್ಲೀನ್ ಎನರ್ಜಿ ಉತ್ಪಾದನೆಗೆ ಪ್ರೋತ್ಸಾಹ ನೀಡಲು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಏನಂತಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಅನ್ನೋದು ಒಂದು ಕ್ಲೀನ್ ಎನರ್ಜಿ. ಇದರಲ್ಲಿ ಯಾವುದೇ ರೀತಿಯ ವಾಯು ಮಾಲಿನ್ಯ ಉಂಟಾಗುವುದಿಲ್ಲ ಅಥವಾ ಯಾವುದೇ ರೀತಿಯ ಮಾಲಿನ್ಯ ಉಂಟಾಗುವುದಿಲ್ಲ ಅಥವಾ ಕಡಿಮೆ ಉಂಟಾಗುತ್ತೆ. ಸೊ ಇದರಿಂದ ಕಾರ್ಬನ್ ಎಮಿಷನ್ ಕೂಡ ಕಡಿಮೆ ಮಾಡಬಹುದು, ಕಾರ್ಬನ್ನ ಹೊರಸೂಸುವಿಕೆ. ಸೊ ವಿಶ್ವಸಂಸ್ಥೆಯ ಒಂದು 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇವೆ. ವಿಶ್ವಸಂಸ್ಥೆ 17 SDGಗಳನ್ನು ಬರೆದಿಟ್ಟಿದೆ. ಅವುಗಳನ್ನು ಅಚೀವ್ ಮಾಡಲು ಕೂಡ ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದೇನು ನ್ಯೂಕ್ಲಿಯರ್ ಎನರ್ಜಿ ಕುರಿತು ಒಂದು ಭಾರತದ ಕಾನೂನು, ಸದ್ಯದಲ್ಲಿ ಇರ್ತಕ್ಕಂಥ ಒಂದು ಕಾನೂನು ಯಾವುದಂತಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಅಟಾಮಿಕ್ ಎನರ್ಜಿ ಆಕ್ಟ್ 1960, 1960ರಲ್ಲಿ ಬಂದಂತಹ ಒಂದು ಕಾನೂನು. ಅದೇ ಈಗ ಸದ್ಯದಲ್ಲೂ ಕೂಡ ನಡೆದಿದೆ. ಇದನ್ನ ನೀವು ನೆನಪಿಟ್ಕೋಬೇಕು. ಸೊ ಇನ್ನೊಂದು ನೆನಪಿಡುವಂತಹ ವಿಷಯ ಏನಂತಂದ್ರೆ ಭಾರತದ ಸದ್ಯದ ನ್ಯೂಕ್ಲಿಯರ್ ಶಕ್ತಿಯನ್ನು ತಯಾರಿಸುವ ಸಾಮರ್ಥ್ಯ ಕೇವಲ 8 ಗೀಗಾವ್ಯಾಟ್ ಇದೆ. ನ್ಯೂಕ್ಲಿಯರ್ ಇಡೀ ಭಾರತ ಎಲ್ಲ ಸೇರಿ ಕೇವಲ 8 ಗೀಗಾವ್ಯಾಟ್ ನ್ಯೂಕ್ಲಿಯರ್ ಪವರ್ ಅನ್ನ ತಯಾರು ಮಾಡ್ತಿದೆ. ಸೊ ಇದೇನಿದೆ ನ್ಯೂಕ್ಲಿಯರ್ ಪವರ್ ಇದೆ 8 ಗೀಗಾವ್ಯಾಟ್ ಇದೆ ಅಲ್ಲ, ಇದು ಭಾರತದ ಒಟ್ಟು ಉತ್ಪಾದನಾ ಸಾಮರ್ಥ್ಯ ಏನಿದೆ ಅದರ ಕೇವಲ 2% ಅಷ್ಟೇ ಇದು. ಸೊ ನೀವು ಇಮ್ಯಾಜಿನ್ ಮಾಡ್ಬೋದು ನ್ಯೂಕ್ಲಿಯರ್ ಪವರ್ ಜನರೇಷನ್ ಇಂಡಿಯಾದಲ್ಲಿ ಎಷ್ಟು ಕಡಿಮೆ ಇದೆ ಇನ್ನು ಅಂತ. ಇನ್ನು ತುಂಬಾ ಡೆವಲಪ್ಮೆಂಟ್ಸ್ ಇದರಲ್ಲಿ ಬೇಕಾಗಿದೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ. ಸೊ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಆದ ನಂತರ ತುಂಬಾನೇ ಇದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಸೊ ಅದರಲ್ಲಿ ಒಂದು ಭಾರತೀಯ ವಾಯುಪಡೆ ಒಂದು ಯುದ್ಧಾಭ್ಯಾಸವನ್ನು ಕೈಗೊಂಡಿದೆ. ಆ ಯುದ್ಧಾಭ್ಯಾಸದ ಹೆಸರೇನು? ಎಕ್ಸಸೈಸ್ ಆಕ್ರಮನ್ ಅಂತ ಒಂದು ಯುದ್ಧಾಭ್ಯಾಸವನ್ನು ಭಾರತೀಯ ವಾಯುಪಡೆ ಕೈಗೊಂಡಿದೆ. ಇದನ್ನ ಸೆಂಟ್ರಲ್ ಸೆಕ್ಟರ್ನಲ್ಲಿ ಕೈಗೊಳ್ಳಲಾಗಿತ್ತು. ಸೆಂಟ್ರಲ್ ಸೆಕ್ಟರ್ ಅಂತಂದ್ರೆ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದ ಏನ್ ಏರಿಯಾ ಇದೆ ಅಲ್ಲಿ ಆ ಒಂದು ಏರಿಯಾಗೆ ಸೆಂಟ್ರಲ್ ಸೆಕ್ಟರ್ ಅಂತ ಕರೀತಾರೆ. ಸೊ ಅಲ್ಲಿ ಇದನ್ನು ಕೈಗೊಳ್ಳಲಾಗಿತ್ತು. ಇದರಲ್ಲಿ ಏನು ಮಾಡಿದ್ರು, ಅನೇಕ ಯುದ್ಧ ವಿಮಾನಗಳಿವೆ ಭಾರತೀಯ ವಾಯುಪಡೆಯ ಕಡೆ. ಜಾಗ್ವಾರ್, MiG-29, ಸುಖೋಯ್, ಮಿರಾಜ್, ಹೀಗೆ ಅನೇಕ ಯುದ್ಧ ವಿಮಾನಗಳಿವೆ. ಆ ಒಂದು ಯುದ್ಧ ವಿಮಾನಗಳಿಂದ ನಿಖರವಾದ ಒಂದು ಗುರಿಗಳನ್ನು ಮಿಸೈಲ್ನಿಂದ ಹೊಡೆದು ಉರುಳಿಸಲಾಯಿತು. ಸೊ ಇದೇ ಒಂದು ಎಕ್ಸಸೈಸ್ನಲ್ಲಿ ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ. ಭಾರತದ ಯಾವ ಏರ್ಪೋರ್ಟ್ಗೆ ಇತ್ತೀಚೆಗೆ ಗ್ರೀನ್ ಏರ್ಪೋರ್ಟ್ ರೆಕಗ್ನಿಷನ್ 2025ರ ಅಡಿಯಲ್ಲಿ ಪ್ಲಾಟಿನಂ ರೆಕಗ್ನಿಷನ್ ಎಂಬ ಸರ್ವೋಚ್ಚ ಸಮ್ಮಾನವನ್ನು ನೀಡಲಾಯಿತು? ಸೊ ಏನಿದೆ, ನಮ್ಮ ಒಂದು ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅಂತ ಇದೆ. ಇದೊಂದು ಇಂಟರ್ನ್ಯಾಷನಲ್ ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ ಇದು, ACI. ಈ ಸಂಸ್ಥೆ ಏನಿದೆ ಇದರ ಒಂದು ಗ್ರೀನ್ ಏರ್ಪೋರ್ಟ್ ರೆಕಗ್ನಿಷನ್ ಅಂತ ಒಂದು ಮಿಷನ್ ನಡೆದಿದೆ. ಗ್ರೀನ್ ಏರ್ಪೋರ್ಟ್ ರೆಕಗ್ನಿಷನ್ ಅಂತಂದರೆ ಏರ್ಪೋರ್ಟ್ನಲ್ಲಿ ಗ್ರೀನ್ ಹೇಗೆ ಹೇಳ್ಬೋದು ಅಂತಂದರೆ ಸಸ್ಯಗಳು ಅಥವಾ ಕಾರ್ಬನ್ ಎಮಿಷನ್ಸ್ಗಳು ಇವನ್ನೆಲ್ಲ ಕಡಿಮೆಯಾಗಿ ನೋಡಿಕೊಂಡ್ರೆ ಆ ಒಂದು ಏರ್ಪೋರ್ಟ್ಗೆ ಗ್ರೀನ್ ಏರ್ಪೋರ್ಟ್ ಅಂತ ಹೆಸರು. ಸೊ ಆ ಒಂದು ರೆಕಗ್ನಿಷನ್ನ ಒಂದು ಮಿಷನ್ನ ಅಡಿಯಲ್ಲಿ ಪ್ಲಾಟಿನಂ ರೆಕಗ್ನಿಷನ್ ಸಿಕ್ಕಿದೆ. ಯಾವ ಏರ್ಪೋರ್ಟ್ಗೆ? ಹುಬ್ಬಳ್ಳಿ ಏರ್ಪೋರ್ಟ್ಗೆ. ನಮಗೆಲ್ಲರಿಗೂ ಒಂದು ತುಂಬಾ ಪ್ರೌಡ್ ಫೀಲ್ ಮಾಡ್ಕೊಳ್ಳುವಂಥ ಒಂದು ವಿಷಯ ಇದು. ಹುಬ್ಬಳ್ಳಿ ಏರ್ಪೋರ್ಟ್ಗೆ ಈ ಒಂದು ಸರ್ವೋಚ್ಚ ಸಮ್ಮಾನವನ್ನು ನೀಡಲಾಗಿದೆ. ನೀಡಿದವರು ಯಾರು? ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್, ACI. ನೋಡೋಣ ಇದರ ಬಗ್ಗೆ. ಈ ಒಂದು ಈ ಒಂದು ಹುಬ್ಬಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಗಳು. ಇಲ್ಲಿ ಒಂದು 8 ಮೆಗಾವ್ಯಾಟ್ನ ಸೋಲಾರ್ ಪವರ್ ಪ್ಲಾಂಟನ್ನು ನಿರ್ಮಾಣ ಮಾಡಲಾಗಿದೆ. ಸೋಲಾರ್ ಪವರ್ ಪ್ಲಾಂಟ್ ಪ್ರಪ್ರಥಮವಾಗಿ ಒಂದು ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣವಾಗಿದ್ದು ಕೇವಲ ನಮ್ಮ ಹುಬ್ಬಳ್ಳಿಯಲ್ಲಿ ಅಷ್ಟೇ. ಈ ಒಂದು ಇದೇನು ಸೋಲಾರ್ ಪವರ್ ಪ್ಲಾಂಟ್ ಇದೆ ಇದರಿಂದ ಹುಬ್ಬಳ್ಳಿ, ಬೆಳಗಾವಿ ಹಾಗೂ ಮೈಸೂರು ವಿಮಾನ ನಿಲ್ದಾಣಗಳಿಗೆ ಶಕ್ತಿಯನ್ನು ಒದಗಿಸಲಾಗುತ್ತದೆ. ಎಲೆಕ್ಟ್ರಿಕ್ ಪವರ್ ಅನ್ನು ಒದಗಿಸಲಾಗುತ್ತೆ. ಸೊ ಸ್ವಲ್ಪ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಏನಿದೆ ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಈ ಒಂದು ಸಂಸ್ಥೆ 2000ಕ್ಕೂ ಹೆಚ್ಚು ಏರ್ಪೋರ್ಟ್ಗಳನ್ನು ಇದು ಪ್ರತಿನಿಧಿಸುತ್ತದೆ ವಿಶ್ವದಲ್ಲಿ. ಸೊ ಇದರ ಮುಖ್ಯ ಕೆಲಸ ಏನು? ವಿಶ್ವದ ಎಲ್ಲ ಏರ್ಪೋರ್ಟ್ಗಳ ಗುಣಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡಲು ಒಂದು ಪ್ರೋತ್ಸಾಹ ನೀಡುವುದು. ಇದೇ ಒಂದು ಇದರ ಮುಖ್ಯ ಉದ್ದೇಶ, ಏರ್ಪೋರ್ಟ್ನ ಅಭಿವೃದ್ಧಿ.
ಇದರ ಸ್ಥಾಪನೆ 1991ರಲ್ಲಿ ಮಾಡಲಾಯಿತು. ಇದರ ಮುಖ್ಯ ಕಚೇರಿ ಇರುವುದು ಮಾಂಟ್ರಿಯಲ್, ಕೆನಡಾ. ಸೊ ಇವತ್ತಿನ ಮುಖ್ಯ ಕರೆಂಟ್ ಅಫೇರ್ಸ್ಗಳು ಇವೇ ಆಗಿದ್ವು. ನೀವೆಲ್ಲರೂ ಇದರ ಸ್ಕ್ರೀನ್ಶಾಟ್ಗಳನ್ನು ತಗೋಬಹುದು ಹಾಗೂ ನಿಮ್ಮ ನೋಟ್ಸ್ ಕೂಡ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ. ಬಿಕಾಸ್ ನೋಟ್ಸ್ ನೀವು ಎಷ್ಟು ಮಾಡ್ತೀರಿ, ನೋಟ್ಸ್ ಮಾಡಬೇಕಾದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅದನ್ನು ನೆನಪುಳಿಯುತ್ತೆ. ಸೊ ಅದೇ ಒಂದು ಕಾರಣದಿಂದ ನೀವು ನೋಟ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.